ಡಾಕ್ಟರ್ ಟಿವಿ9ನ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಅನುಷಾ ಗೋಪಾಲಕೃಷ್ಣ. ಒತ್ತಡದ ಜೀವನ, ಬದಲಾಗುತ್ತಿರುವ ಜೀವನ ಶೈಲಿ, ಜನರಿಗೆ ನೂರಾರು ಆರೋಗ್ಯ ಸಮಸ್ಯೆ, ಯಾವ ಸಮಸ್ಯೆಗೆ ಯಾವ ಚಿಕಿತ್ಸೆ ಅನ್ನೋದೇ ದೊಡ್ಡ ಚಿಂತೆ. ಇಂತಹ ಸಮಸ್ಯೆ ಇರೋರ್ಗೆ ಒಂದೇ ವೇದಿಕೆಯಲ್ಲಿ ಸಿಗುತ್ತೆ ಉತ್ತರ. ಇದೇ ಟಿವಿ9ನ ವಿಶೇಷ ಕಾರ್ಯಕ್ರಮ ನಿಮ್ಮ ಡಾಕ್ಟರ್. ಮೂತ್ರಪಿಂಡಗಳು ನಮ್ಮ ದೇಹದಲ್ಲಿನ ತ್ಯಾಜ್ಯವನ್ನ ಶೋಧಿಸುವ ಮೂಲಕ ಮತ್ತು ರಕ್ತದೊತ್ತಡವನ್ನ ನಿಯಂತ್ರಿಸುವ ಮೂಲಕ ನಮ್ಮ ದೇಹವನ್ನ ಆರೋಗ್ಯವಾಗಿಡುವಲ್ಲಿ ಪ್ರಮುಖ ಪಾತ್ರ ವಹಿಸುತ್ತವೆ. ಆದಾಗ್ಯೂ ಅಧಿಕ ರಕ್ತದೊತ್ತಡ ಮತ್ತು ಮಧುಮೇಹದಂತ ಸಾಮಾನ್ಯ ಸಮಸ್ಯೆಗಳು ಅವುಗಳನ್ನು ನಿಧಾನವಾಗಿ ಹಾನಿಗೊಳಿಸಬಹುದು. ಆತಂಕಕಾರಿ ವಿಷಯವಂದ್ರೆ ಈ ಹಾನಿ ಸಾಮಾನ್ಯವಾಗಿ ಆರಂಭಿಕ ಹಂತಗಳಲ್ಲಿ ಸ್ಪಷ್ಟ ಲಕ್ಷಣಗಳಿಲ್ಲದೆ ಸದ್ದಿಲ್ಲದೆ ಸಂಭವಿಸುತ್ತವೆ. ಮೂತ್ರಪಿಂಡದ ಕಾರ್ಯವು ಈಗಾಗಲೇ ಗಂಭೀರವಾಗಿ ಪರಿಣಾಮ ಬೀರಿದಾಗ ಮಾತ್ರ ಅನೇಕ ಜನರು ಸಮಸ್ಯೆಯನ್ನ ಅರಿತುಕೊಳ್ತಾರೆ. ಬಿಪಿ ಮತ್ತು ಮಧುಮೇಹದಿಂದ ಬಳಲುತ್ತಿರುವವರ ಸಂಖ್ಯೆ ಹೆಚ್ಚಾಗ್ತಿದ್ದಂತೆ ಮೂತ್ರಪಿಂಡದ ಕಾಯಿಲೆಯ ಅಪಾಯ ಕೂಡ ಹೆಚ್ಚಾಗ್ತಾ ಇದೆ. ಹಾಗಾದ್ರೆ ಬಿಪಿ, ಡಯಾಬಿಟಿಸ್ಗಳು ಮೂತ್ರಪಿಂಡದ ಆರೋಗ್ಯದ ಮೇಲೆ ಹೇಗೆ ಪರಿಣಾಮ ಬೀರುತ್ತವೆ ಮತ್ತು ಆರಂಭಿಕ ಹಂತದಲ್ಲಿ ಅದನ್ನ ತಡೆಗಟ್ಟೋದು ಹೇಗೆ? ಇದೆಲ್ಲದರ ಬಗ್ಗೆ ಮಾಹಿತಿ ಕೊಡೋದಕ್ಕೆ ಇವತ್ತು ನಮ್ಮ ಜೊತೆ ಇದ್ದಾರೆ ಕಾವೇರಿ ಆಸ್ಪತ್ರೆ ಬೆಂಗಳೂರಿನಲ್ಲಿ ನೆಫ್ರಾಲಜಿಸ್ಟ್ ಸೀನಿಯರ್ ಕನ್ಸಲ್ಟೆಂಟ್ ಆಗಿರುವಂತಹ ಡಾಕ್ಟರ್ ರವಿಶಂಕರ್ ಅವರು. ಡಾಕ್ಟರ್ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ಡಾಕ್ಟರ್, ಸಾಕಷ್ಟು ಜನರು ಈಗೆಲ್ಲ ಹಾರ್ಟ್ ಹೆಲ್ತ್ ಬಗ್ಗೆ ಅಥವಾ ಡಯಾಬಿಟೀಸ್ ಬಗ್ಗೆ ಅರ್ಥಕೊಂಡಿದ್ದಾರೆ, ಅದರ ಬಗ್ಗೆ ಟೆಸ್ಟ್ಗಳನ್ನ ಮಾಡಿಸ್ತಾ ಇರ್ತಾರೆ, ಅದರ ಬಗ್ಗೆ ಅರಿವು ಇದೆ. ಆದರೆ ಕಿಡ್ನಿ ಬಗ್ಗೆ ಹೆಚ್ಚಾಗಿ ಅದು ಒಂದು ಪೀಕ್ ಲೆವೆಲ್ಗೆ ಹೋಗೋವರೆಗೂ ಸಾಕಷ್ಟು ಜನಕ್ಕೆ ಗೊತ್ತೇ ಆಗೋದಿಲ್ಲ. ಮೇ ಬಿ ಅದನ್ನು ಚೆಕ್ ಮಾಡಿಸೋದು ಒಂದು ಕಡೆ ಆಗಿರಬಹುದು, ಮತ್ತು ಸಿಂಪ್ಟಮ್ಸ್ ಕೂಡ ಬೇಗ ತೋರಿಸೋದಿಲ್ಲ ಕಿಡ್ನಿಯಲ್ಲಿ ಸಮಸ್ಯೆ ಇದ್ದಾಗ ಅನ್ನುವಂಥದ್ದು. ಸೊ ಏನು ಹೇಳ್ತೀರಿ ಇದರ ಬಗ್ಗೆ? ವರ್ಲ್ಡ್ ಕಿಡ್ನಿ ಡೇಯನ್ನು ಸೆಲೆಬ್ರೇಟ್ ಮಾಡ್ತಾ ಇದ್ದೀವಿ ನಾವೀಗ. ಸೊ ಆ ವೀಕ್ ನಡೀತಾ ಇದೆ. ಸೊ ಕಿಡ್ನಿ ಹೆಲ್ತ್ ಬಗ್ಗೆ ಅರಿತುಕೊಳ್ಳೋದು ಎಷ್ಟು ಇಂಪಾರ್ಟೆಂಟ್ ಅಂತ ನಿಮ್ಗೆ ಅನಿಸುತ್ತೆ ಡಾಕ್ಟರ್? Yeah, you are right. So what is happening here is most of the times a lot of importance given to the heart attacks and then diabetes. But most of the times what happens is the kidneys get affected without noticing for many years. ಅಷ್ಟು ತುಂಬ ವರ್ಷ ಆದಮೇಲೆ ಕಿಡ್ನೀಸು ಡ್ಯಾಮೇಜ್ ಆಗುತ್ತೋ. ಕೆಲವರಿಗೂ ಡಯಾಬಿಟಿಸ್ ಇರುತ್ತೋ, ಬ್ಲಡ್ ಪ್ರೆಷರ್ ಇರುತ್ತೋ, ಬಟ್ ಅದರಲ್ಲಿ ಕಿಡ್ನೀಸ್ ಡ್ಯಾಮೇಜ್ ಆಗಿ ತುಂಬ ಲೇಟ್ ಆದಮೇಲೆ ಕೆಲವರಿಗೂ ಗೊತ್ತಾಗುತ್ತೋ. ಸೊ ಈ ಥರ ಪ್ರಾಬ್ಲಮ್ ಇದಂತೆ. ಕೆಲವರಿಗೂ ಡಯಾಬಿಟಿಸ್ ಇದೆ, ಬ್ಲಡ್ ಪ್ರೆಷರ್ ಇದಂತೆ, ಅವರು ಬ್ಲಡ್ ಟೆಸ್ಟ್ ಮಾಡಬೇಕು, ಯೂರಿನ್ ಟೆಸ್ಟ್ ಮಾಡಬೇಕು. ಈ ಥರ ಮಾಡಿದರೆ ಸೊ ಕೆಲವರಿಗೂ ಅರ್ಲಿ ಗೊತ್ತಾಗುತ್ತೋ ಮತ್ತು ಕಿಡ್ನಿ ಪ್ರಾಬ್ಲಮ್ಸು ಇದೆಯಾ ಇಲ್ವಾ ಅಂತ. ಸೊ ಅದಕ್ಕೆ ಎಲ್ಲರಿಗೂ ಯಾರಿಗೆ ಡಯಾಬಿಟಿಸ್ ಇದೆ, ಬ್ಲಡ್ ಪ್ರೆಷರ್ ಇದ್ದಂತೆ, ಅವರು ರೆಗ್ಯುಲರ್ಲಿ ಸ್ಕ್ರೀನಿಂಗ್ ಮಾಡಬೇಕು, ಟೆಸ್ಟಿಂಗ್, ಬ್ಲಡ್ ಟೆಸ್ಟ್ ಮಾಡಬೇಕು. ನಾನು ಏನು ಕೇಳ್ತಾ ಇದ್ದೇನೆ, ಕಿಡ್ನಿ ಸ್ಪೆಷಲಿಸ್ಟ್ ನಾನು. ಸೊ ಓನ್ಲಿ 3 ಟೆಸ್ಟೇ ಬೇಕಾಗುತ್ತೋ ಅವರಿಗೆ. ಸೊ ನಿಮಗೆ ಯೂರಿನ್ ಟೆಸ್ಟು ಪ್ರೋಟೀನ್ ಇದೆ ಅಂತ ಚೆಕ್ ಮಾಡಬೇಕು, ಮತ್ತು ಒಂದು ಕ್ರಿಯಾಟಿನಿನ್ ಅಂತ ಬ್ಲಡ್ ಟೆಸ್ಟ್ ಇದೆ, ಅದು ಕಿಡ್ನಿ ಫಂಕ್ಷನ್ ಟೆಸ್ಟು. ಅದು ಮಾಡಿದರೆ ಕಿಡ್ನಿ ಫಂಕ್ಷನ್ ಯಾವ ಥರ ಇದೆ ಅಂತ ಗೊತ್ತಾಗುತ್ತೋ. ಥರ್ಡ್ ಇಂಪಾರ್ಟೆಂಟ್ ಟೆಸ್ಟ್ ಅಂತ ಒಂದು ಸ್ಕ್ಯಾನಿಂಗ್ ಮಾಡಬೇಕು, ಅಲ್ಟ್ರಾಸೌಂಡ್ ಸ್ಕ್ಯಾನಿಂಗ್ ಅಂತ, ಅಬ್ಡಮೆನ್ ಸ್ಕ್ಯಾನಿಂಗು ಕಿಡ್ನೀಸ್ಗೆ. ಅದೇ ಕಿಡ್ನೀಸ್ ಯಾವ ಥರ ಕಾಣಿಸ್ತಾ ಇದೆ ತೋರಿಸುತ್ತೆ. ಸೊ ಇದು 3 ಟೆಸ್ಟ್ ಮಾಡಿದ ಮೇಲೆ ಎಲ್ಲರಿಗೂ ಮೋಸ್ಟ್ ಆಫ್ ದ ಟೈಮ್ಸ್ ಯು ವಿಲ್ ನೋ ದ್ಯಾಟ್ ದೇ ಹ್ಯಾವ್ kidney disease. So many people will give importance to heart, lungs, the other organs, because the kidneys are not given much importance because ಅವರಿಗೆ ಡ್ಯಾಮೇಜು ತುಂಬ ದಿವಸ ಆದಮೇಲೆ ಗೊತ್ತಾಗುತ್ತೆ. ಕಿಡ್ನೀಸ್ ಏನಾಗುತ್ತಂತೆ, ಕೆಲವರಿಗೆ ಈ ಮೆಡಿಕಲ್ ಪ್ರಾಬ್ಲಮ್ ಇದ್ದಂತೆ ಸ್ಲೋಲಿ ಡ್ಯಾಮೇಜ್ ಆಗುತ್ತೆ ಇಯರ್ಸ್ ಟುಗೆದರ್. ಸೊ ಮತ್ತು ಕೆಲವರಿಗೂ 3 ಇಯರ್ಸ್ ಆಗ್ಬೋದು, ಕೆಲವ್ರಿಗೆ 5 ಇಯರ್ಸ್ ಆಗ್ಬೋದು, ಕೆಲವರು 10 ಇಯರ್ಸ್ ಆಗ್ಬೋದು. ಇಷ್ಟು ಸಮಯ ಆದಮೇಲೆ ಕಿಡ್ನೀಸು ಡ್ಯಾಮೇಜ್ ಆಗುತ್ತೆ. ಬಿಕಾಸ್ ಫಾಸ್ಟಿಗೆ ಡ್ಯಾಮೇಜ್ ಆಗಿಲ್ಲ ಕಿಡ್ನೀಸು. ಸೊ ಸ್ಲೋ ಡ್ಯಾಮೇಜ್ ಅಂತ ಇರುತ್ತಾರೆ. ಅದೇ ಕಿಡ್ನೀಸಲ್ಲಿ ಫಿಲ್ಟ್ರಿಂಗ್ ಯೂನಿಟ್ಸ್ ಇರುತ್ತೋ. ಈಚ್ ಕಿಡ್ನಿಯಲ್ಲಿ 1.2 ಮಿಲಿಯನ್ ಯೂನಿಟ್ಸ್ ಫಿಲ್ಟ್ರಿಂಗ್ ಯೂನಿಟ್ಸ್ ಇರುತ್ತೋ. ಅದರಿಂದ ಎಲ್ಲ ಒಂದೇ ಸರಿ ಡ್ಯಾಮೇಜ್ ಆಗಿಲ್ಲ. ಸೊ ಕೆಲವರಿಗೂ ಸ್ಟಾರ್ಟಿಂಗಲ್ಲಿ 30% ಡ್ಯಾಮೇಜ್ ಆಗುತ್ತೆ, ಕೆಲವ್ರಿಗೆ 50%, ಕೆಲವ್ರಿಗೆ 80%. ಸ್ಲೋಲಿ ಯೂನಿಟ್ಸ್ ಡ್ಯಾಮೇಜ್ ಆಗುತ್ತೆ. ಅದಕ್ಕೆ ಕಾಂಪನ್ಸೇಟ್ ಆಗುತ್ತೋ. ಸೊ ಕೆಲವರು ಕಿಡ್ನಿಯಲ್ಲಿ ಸ್ವಲ್ಪ ಯೂನಿಟ್ಸ್ ವರ್ಕ್ ಆಗ್ತಿಲ್ಲ ಅಂತ ಬೇರೆ ಯೂನಿಟ್ಸ್ ಚೆನ್ನಾಗಿ ವರ್ಕ್ ಆಗ್ತಾಯಿದೆ, ಅದಕ್ಕೆ ಕಾಂಪನ್ಸೇಟ್ ಮಾಡುತ್ತೋ. ಫ್ಲೂಯಿಡ್ ಬ್ಯಾಲೆನ್ಸು, ಅದೇ ಟಾಕ್ಸಿನ್ಸು, ಇದೆಲ್ಲ ಕಾಂಪನ್ಸೇಟ್ ಮಾಡುತ್ತೋ. ಅದಕ್ಕೆ ಸ್ವಲ್ಪ ಟೈಮ್ ಆಗುತ್ತೋ, ಇದು ಗೊತ್ತಾಗೋಕ್ಕೆ ಟೈಮ್ ಆಗುತ್ತೋ. ಸೊ ನಾರ್ಮಲ್ಲಿ ಯಾರಕ್ಕೆ ಬ್ಲಡ್ ಪ್ರೆಷರ್ ಇದೆ, ಯಾರಕ್ಕೆ ಶುಗರ್ ಇದೆ, ಅವರೇನಂತ ರೆಗ್ಯುಲರ್ಲಿ ಸ್ಕ್ರೀನಿಂಗ್ ಮಾಡಿದರೆ, ಆ್ಯನ್ಯುವಲ್ ಸ್ಕ್ರೀನಿಂಗು, ಒಂದು ಯೂರಿನ್ ಟೆಸ್ಟು, ಒಂದು ಬ್ಲಡ್ ಟೆಸ್ಟು, ಕ್ರಿಯಾಟಿನಿನ್ ಸ್ಕ್ಯಾನಿಂಗ್ ಮಾಡಿದರೆ ಯೂಶ್ವಲಿ ಗೊತ್ತಾಗುತ್ತೆ ಕಿಡ್ನಿ ಪ್ರಾಬ್ಲಮ್ ಇದೆ ಅಂತ. ಈ ಥರ ವರ್ಷ ಮಾಡಿದರೆ
ಸೊ ಅರ್ಲಿ ಡಯಾಗ್ನೋಸಿಸ್ ಆಗುತ್ತೆ. ಸೊ ಅರ್ಲಿ ಡಯಾಗ್ನೋಸಿಸ್ ವೆರಿ ಇಂಪಾರ್ಟೆಂಟ್ ಇನ್ ಕಿಡ್ನಿ ಡಿಸೀಸ್, ಬಿಕಾಸ್ ಅದರಲ್ಲಿ ಗೊತ್ತಾದ ಮೇಲೆ ನೀವು ಬ್ಲಡ್ ಪ್ರೆಷರ್ ಶುಗರ್ ಕಂಟ್ರೋಲ್ ಚೆನ್ನಾಗಿ ಮಾಡಿದರೆ ಕಿಡ್ನಿ ಡ್ಯಾಮೇಜು ಹಾಲ್ಟ್ ಮಾಡಬೇಕಾಗತ್ತೋ. ಸೊ ಮತ್ತು ರಿವರ್ಸ್ ಮಾಡೋಕ್ಕಾಗಿಲ್ಲ, ಕೆಲವರಿಗೂ ಎಲ್ಲರಿಗೂ ರಿವರ್ಸ್ ಮಾಡೋಕ್ಕಾಗಿಲ್ಲ, ಬಟ್ ಹಾಲ್ಟ್ ಮಾಡೋಕ್ಕಾಗತ್ತು. ಸೊ ಇದೇ ಥರ ಎಲ್ಲರಿಗೂ ನಾನೇನು ಕೇಳ್ತಾ ಇದ್ದೀನಂತೆ, ನಿಮ್ಗೆ ಯಾರ ಹತ್ರ ಫ್ಯಾಮ್ಲಿಯಲ್ಲಿ ಯಾರಿದ್ರೆ, ನೀವೇ ಪೇಷಂಟ್ ಇದೆ, ನಿಮ್ಮ ಫ್ಯಾಮ್ಲಿಯಲ್ಲಿ ಯಾರಿದ್ರೆ, ಫಾದರ್ ಮದರ್ ಬ್ರದರ್ ಸಿಸ್ಟರ್ ಆ ಥರ ಇದಂತ ಅವ್ರಿಗೆಲ್ಲ ಆ್ಯನ್ಯುವಲ್ ಚೆಕಪ್ ಮಾಡಿದರೆ, ಸೊ ಯು ವಿಲ್ ಡಿಟೆಕ್ಟ್ ದ ಕಿಡ್ನಿ ಡಿಸೀಸ್ ಮಚ್ ಅರ್ಲಿಯರ್, ಸೊ ದಟ್ ಯು ಕ್ಯಾನ್ ಪ್ರಿವೆಂಟ್ ಫರ್ದರ್ ಡ್ಯಾಮೇಜ್ ಮಾಡ್ಬೋದು. ಚೆನ್ನಾಗಿ ಕಂಟ್ರೋಲ್ ಆದಮೇಲೆ, ಶುಗರು ಬಿ ಪಿ ಕಂಟ್ರೋಲ್ ಆದಮೇಲೆ ಮೋಸ್ಟ್ ಆಫ್ ದ ಪೀಪಲ್ ವಿಲ್ ಬಿ ಅಂಡರ್ ಕಂಟ್ರೋಲ್ಸ್. ಈ ಥರ ಮಾಡಿಲ್ಲ, ಶುಗರ್ ಕಂಟ್ರೋಲ್ ಸರಿ ಇಲ್ಲ, ಬ್ಲಡ್ ಪ್ರೆಷರ್ ಕಂಟ್ರೋಲ್ ಸರಿ ಇಲ್ಲ ಅಂತೆ, ಸೊ ಡ್ಯಾಮೇಜ್ ತುಂಬ ಆದಮೇಲೆ ಗೊತ್ತಾಗುತ್ತಂತೆ. ಆವಾಗ ಕಿಡ್ನಿ ಡಾಕ್ಟರ್ಸು ಜಾಸ್ತಿ ಮಾಡೋಕ್ಕಾಗಿಲ್ಲ, ಕೆಲವರಿಗೂ ಡಯಾಲಿಸಿಸ್ಸು ಬೇಕಾಗುತ್ತೋ, ಕಿಡ್ನಿ ಟ್ರಾನ್ಸ್ಪ್ಲಾಂಟೇಷನ್ ಬೇಕಾಗುತ್ತೋ. ಸೊ ಅರ್ಲಿ ಡಿಟೆಕ್ಷನ್ ಅಂತೆ ಸಿಂಪಲ್ ಟೆಸ್ಟ್ ಮಾಡ್ಬೋದು. ಮತ್ತು ರೆಗ್ಯುಲರ್ಲಿ ನೀವು ಫಿಸಿಷಿಯನ ಡಯಾಬಿಟಾಲಜಿಸ್ಟ್ ಹತ್ರ ಹೋಗಿದರೆ ಅವರೇ ಮಾಡ್ತಾರೆ. ಸೊ ಅದಾದಮೇಲೆ ನನಗೆ ರಿಫರ್ ಮಾಡ್ತಾರೆ. ಸೊ ನಾರ್ಮಲ್ಲಿ ಸೊ ಎನಿ ಡ್ಯಾಮೇಜ್ ಅಂತ ಕಿಡ್ನಿಗೆ ಅಂತ ನನಗೆ ರಿಫರ್ ಮಾಡ್ತಾರೆ, ನಾನು ಟೆಸ್ಟ್ ಮಾಡ್ತೇನೆ. ಅರ್ಲಿ ಡಿಟೆಕ್ಷನ್ಗೆ ಕೆಲವೊಂದಷ್ಟು ಸೈನ್ಸ್ ಪೇಷಂಟ್ಸ್ ಏನಾದರೂ ಇಗ್ನೋರ್ ಮಾಡಿರ್ತಾರಾ? ಅಂದರೆ ಬಾಡಿ ತೋರಿಸಿರುತ್ತೆ ಆ ರೀತಿಯಾಗಿ, ಈಗ ಕಿಡ್ನಿಯಲ್ಲಿ ಡ್ಯಾಮೇಜ್ ಸ್ಟಾರ್ಟ್ ಆಗಿದೆ ಅಥವಾ ಶುರು ಆಗಿದೆ ಅನ್ನುವಂಥ ಸಂದರ್ಭದಲ್ಲಿ ಯೂರಿನ್ ಬರ್ನಿಂಗ್ ಆಗಿರ್ಬೋದು, ಆ ರೀತಿ ಯಾವುದಾದ್ರೂ ಸೈನ್ಸ್ ಇದೆಯಾ ಡಾಕ್ಟರ್, ಪೇಷಂಟ್ ಅಬ್ಸರ್ವ್ ಮಾಡಬೇಕಾಗಿರುವಂಥದ್ದು? ಹೌದು. ಸೊ ಆಲ್ರೆಡಿ ರಿಸ್ಕ್ ಪೇಷಂಟ್ಸ್ ಅಂತೆ, ಅವರಿಗೆ ಶುಗರ್ ಇದೆ, ಬಿ ಪಿ ಇದೆ, ಎರಡು ಪ್ರಾಬ್ಲಮ್ಸ್ ಇದೆ. ಕೆಲವರೆಗೂ ಬರೀ ಶುಗರ್ ಇದೆ, ಬಟ್ ಮೋಸ್ಟ್ ಆಫ್ ದ ಟೈಮ್ ಶುಗರ್ ಪೇಷಂಟ್ ಬ್ಲಡ್ ಪ್ರೆಷರ್ ಇರುತ್ತೋ. ಸೊ ಶುಗರ್ ಇಲ್ಲ ಅಂತ ಬ್ಲಡ್ ಪ್ರೆಷರು, ಈ ಎರಡು ಪ್ರಾಬ್ಲಮ್ಸ್ ಮೇಜರ್. 60% of the chronic kidney diseases are because of these two problems. There are ಬೇರೆಂದ 30% ಬೇರೆ ಕಾರಣ ಇದೆ. ಸೊ ಬಟ್ ಇವರಲ್ಲಿ ಏನಾಗುತ್ತಂತೆ, ಡ್ಯಾಮೇಜ್ ಆಗ್ತಾಯಿದೆ ಅಂತೆ ಸಿಮ್ಟಮ್ಸ್ ಬರುತ್ತೋ. ಕೆಲವರೇನಂತ ಸ್ವೆಲ್ಲಿಂಗ್ ಬರುತ್ತೆ ಲೆಗ್ಸಲ್ಲಿ, ಮುಂಚೆ ಇಲ್ವಾ, 3 months ಬಿಫೋರ್ 6 months ಬಿಫೋರ್ ಇಲ್ಲ, ಅವರೇನು ಇಗ್ನೋರ್ ಮಾಡ್ತಾರೆ. ಸ್ವೆಲ್ಲಿಂಗ್ ಅದೇ ಊತ ಬರ್ತಾ ಇದೆ, ಓಕೆ ನೋಡೋಣ ಅಂತ. ಸೊ ಅದರಲ್ಲಿ ಊತ ಇದೆ ಅಂತ ಮತ್ತೆ ಒಂದು ಯೂರಿನ್ ಟೆಸ್ಟ್ ಮಾಡಿದರೆ ಪ್ರೋಟೀನ್ ಅಂತ ಬರುತ್ತೆ ಯೂರಿನಲ್ಲಿ, 1+, 2+, 3+, 4+. ನಾರ್ಮಲ್ಲಿ ಯೂರಿನಲ್ಲಿ ಪ್ರೋಟೀನ್ ನಿಲ್ ಬರಬೇಕು ಎಲ್ಲರಿಗೂ, ಆ ಟ್ರೇಸ್ ಬರಬೇಕು. ಬಟ್ ಇಫ್ ಇಟ್ ಈಸ್ 1+, 2+ ಇದಂತೆ ಡೆಫಿನೆಟ್ಲಿ ದೇರ್ ಈಸ್ ಸಮಥಿಂಗ್ ರಾಂಗ್. ಕೆಲವರಿಗೆ ಏನಂತ ವೀಕ್ನೆಸ್ ಬರುತ್ತೆ, ಟೈರ್ಡ್ನೆಸ್ ಬರುತ್ತೆ, ಈಸಿ ಫಿಟ್ಟಿಗ್. ಸ್ವಲ್ಪ ವಾಕ್ ಮಾಡಿದರೆ ಅವರಿಗೆ ಟೈರ್ಡ್ನೆಸ್ ಬರುತ್ತೆ, ಅವ್ರಿಗೆ ಗೊತ್ತಾಗಿಲ್ಲ, ಅವ್ರೇಂತ ಇಗ್ನೋರ್ ಮಾಡ್ತಾರೆ, ಓಕೆ ಸಮ್ ಪ್ರಾಬ್ಲಮ್ ಇದೆ ಅಂತ ಅವ್ರು ಇಗ್ನೋರ್ ಮಾಡ್ತಾರೆ. ಮತ್ತು ಅವರಿಗೆ ಹಿಮೋಗ್ಲೋಬಿನ್ ಚೆಕ್ ಮಾಡಿದರೆ ತುಂಬ ಲೋ ಇರುತ್ತೆ. ಹಿಮೋಗ್ಲೋಬಿನ್ ಸಮಥಿಂಗ್ ಲೈಕ್ 9, 10 ಆರ್ 8 ಇರ್ಬೋದು ಕೆಲವರೆಗೂ. ಇದು ಸಮ್ಟೈಮ್ಸ್ ಇಟ್ ಈಸ್ ಬಿಕಾಸ್ ಆಫ್ ದಿ ಕಿಡ್ನಿ ಪ್ರಾಬ್ಲಮ್ ಆಲ್ಸೋ. ದೇ ವಿಲ್ ಇಗ್ನೋರ್ ದಟ್, ಬ್ಲಡ್ ಕಮ್ಮಿ ಇದೆ ನೋಡೋಣ ಅಂತ ದೇ ವಿಲ್ ಇಗ್ನೋರ್. ಸೊ ಬಟ್ ಇಟ್ ಮೇ ಬಿ ಬಿಕಾಸ್ ಆಫ್ ದ ಕಿಡ್ನಿ ಪ್ರಾಬ್ಲಮ್, ಬಿಕಾಸ್ ಇಫ್ ದೇ ಹ್ಯಾವ್ ಡಯಾಬಿಟಿಸ್ ಇದೆ, ಶುಗರ್ ಇದೆ, ಬ್ಲಡ್ ಪ್ರೆಷರ್ ಇದಂತೆ ಅವರು ಇಗ್ನೋರ್ ಮಾಡಬಾರ್ದು. ಸೊ ಚೆಕ್ ಮಾಡಬೇಕು, ಡಾಕ್ಟರ್ ಹತ್ರ ಹೋಗಿ ನಂದು ಹಿಮೋಗ್ಲೋಬಿನ್ ಕಮ್ಮಿ ಬರ್ತದೆ ಏನಂತ. ಸೊ ಕಿಡ್ನಿ ಡ್ಯಾಮೇಜ್ ಇದಂತೆ 30%, 40%, 50% ಹೋಗಿದ ಮೇಲೆ ಹಿಮೋಗ್ಲೋಬಿನ್ ಡೌನ್ ಆಗುತ್ತೋ, ಅದು ಒಂದು ಕಿಡ್ನಿ ಫಂಕ್ಷನ್. ಸೊ ಕಿಡ್ನಿ ಈಸ್ ಇಂಪಾರ್ಟೆಂಟ್ ಟು ಮೇಂಟೈನ್ ಅವರ್ ಹಿಮೋಗ್ಲೋಬಿನ್. ಸೊ ಇನ್ ದ ಕಿಡ್ನಿ ಡಿಸೀಸ್ ಅಂತ ಹಿಮೋಗ್ಲೋಬಿನ್ ಕಡಿಮೆ ಆಗ್ಬೋದು. ಹಿಮೋಗ್ಲೋಬಿನ್ ಕಡಿಮೆ ಇದಂತೆ ಮತ್ತೆ ಅವರಿಗೆ ವಾಕ್ ಮಾಡಿದರೆ ಈಸಿ ಫಿಟ್ಟಿಗು. ಕೆಲವರಿಗೆ ಸ್ವೆಲ್ಲಿಂಗ್ ಆಫ್ ದ ಫೇಸ್ ಬರುತ್ತೋ, ಮಾರ್ನಿಂಗ್ ವೆನ್ ದೇ ಗೆಟ್ ಅಪ್ ಅಂಡ್ ಆಲ್ ದೇ ಇಗ್ನೋರ್ sometimes. So sometimes they don't feel like eating. So ಹಸು ಆಗ್ತಾ ಇಲ್ಲ ನನಗೆ ಅಂತ, ಬಟ್ that will go on for many months, they won't check. So that may be because of sign of a kidney problem, because ಊಟ ಚೆನ್ನಾಗಿ ಮಾಡ್ತಾ ಇಲ್ಲ, ಹಸು ಆಗ್ತಾ ಇಲ್ಲ ಅಂತೆ, ಅವ್ರ ಯೂರಿಯಾ ಕ್ರಿಯೇಟಿನ್ ಜಾಸ್ತಿ ಇರ್ಬೋದು, ಕಿಡ್ನಿ ಡ್ಯಾಮೇಜ್ ಆಲ್ರೆಡಿ 60-70% ಹೋಗ್ಬೋದು. ಸೊ ಮತ್ತು ಈ ಥರ ಸಿಮ್ಟಮ್ಸ್ಗೆ ದೇ ಶುಡ್ ಚೆಕ್, ಅಟ್ಲೀಸ್ಟ್ ವಿಸಿಟ್ ದ ಡಾಕ್ಟರ್ and saying that I am very tired these days, and then ಮೇರೆ ಖಾಲಿ ಊತ ಬರ್ತಾ ಇದೆ, ಹಸು ಸರಿ ಆಗ್ತಾ ಇಲ್ಲ, ಮೇರೆ ಹಿಮೋಗ್ಲೋಬಿನ್ ಸ್ವಲ್ಪ ಕಮ್ಮಿ ಇದೆ ಅಂತ ಹೇಳಬೇಕು. ಸೊ ಮತ್ತು ಡಾಕ್ಟರ್ಸು ಚೆಕ್ ಮಾಡಿದರೆ ಗೊತ್ತಾಗುತ್ತೆ. ಎಸ್ ಡಾಕ್ಟರ್, ಸಾಮಾನ್ಯವಾಗಿ ಕಿಡ್ನಿಯಲ್ಲಿ ಏನಾದರೂ ಸಮಸ್ಯೆ ಆದಾಗ ಕಿಡ್ನಿ ಸ್ಟೋನ್ಸ್ ಎಲ್ಲ ಆಗ್ತಾ ಇರುತ್ತೆ, ಹೆಚ್ಚು ನೀರು ಕುಡಿಬೇಕು ಅಂದರೆ ಕಿಡ್ನಿ ಹೆಲ್ತ್ಗೆ ಒಳ್ಳೆಯದು ಅಂತ ಹೇಳುವಂಥದ್ದು. ಸೊ ಈ ಬಿ ಪಿ ಡಯಾಬಿಟೀಸಿಂದ ಏನು ಡ್ಯಾಮೇಜ್ ಕಾಸ್ ಆಗ್ತಾ ಇರುತ್ತೆ, ಸೊ ಅದಕ್ಕೆ ನೀರು ಕುಡಿಯೋದು ಅದೆಲ್ಲ ಯಾವ ರೀತಿ ಎಫೆಕ್ಟ್ ಮಾಡುತ್ತೆ, ಅದ್ರ ಬಗ್ಗೆ ತುಂಬ ಕನ್ಫ್ಯೂಷನ್ಸ್ ಇದೆ. ಕೆಲವ್ರು ಹೇಳ್ತಾರೆ 5 ಲೀಟರ್ ನೀರು ದಿನ ಕುಡಿಲೇಬೇಕು ಅನ್ನುವಂಥದ್ದು. ಸೊ ಎಕ್ಸಸ್ ಆಫ್ ವಾಟರ್ ಅಥವಾ ಕಡಿಮೆ ಆಗುವಂಥದ್ದು ನೀರು, ಅದು ಯಾವ ರೀತಿ ಎಫೆಕ್ಟ್ ಮಾಡುತ್ತೆ ಕಿಡ್ನಿ ಮೇಲೆ ಡಾಕ್ಟರ್? ಗುಡ್ ಕ್ವೆಶನ್. ಜನರಲ್ ಥಿಂಕಿಂಗ್ ಈಸ್ ಡ್ರಿಂಕ್ ಮೋರ್ ವಾಟರ್, ಇಟ್ ಈಸ್ ಗುಡ್. ನೀರು ಚೆನ್ನಾಗಿ ಕುಡಿ, ಸೊ ಚೆನ್ನಾಗಿರ್ತಾರೆ ನೀವು. ಸೊ ಹೌ ಮಚ್ ಟು ಟೇಕ್, ನೀರು ಎಷ್ಟು ಕುಡಿಬೇಕು?
So normally we all take around 2 liters per day, 1.5 to 2 liters per day. ಬಟ್ ಕೆಲವರಿಗೆ ಏನಂತೆ ಕಿಡ್ನಿ ಸ್ಟೋನ್ಸ್ ಪ್ರಾಬ್ಲಮ್ ಇದೆ. ಸೊ ಇವ್ರು ಎಷ್ಟು ನೀರು ಕುಡಬೇಕು? ಸೊ ನಂಬರ್ ಒನ್ ಪ್ರಿವೆಂಟಿವ್ ಕಾಸ್ ಫಾರ್ ಕಿಡ್ನಿ ಸ್ಟೋನ್ಸ್ ಈಸ್ ಬೇಸಿಕಲಿ ಯು ಶುಡ್ ಡ್ರಿಂಕ್ ಮೋರ್ ವಾಟರ್. ಬಿಕಾಸ್ ಕಿಡ್ನಿ ಸ್ಟೋನ್ಸ್ ಏನಾಗುತ್ತೆ, ಕ್ಯಾಲ್ಶಿಯಮ್ ಅಂತ ಬ್ಲಡ್ಡಲ್ಲಿರುತ್ತೋ ಅದು ಕಿಡ್ನಿಯಲ್ಲಿ ಸೆಕ್ರೀಟ್ ಆಗಿ ಕಿಡ್ನಿಯಲ್ಲಿ ಅಬ್ಸಾರ್ಬ್ ಆಗಿಲ್ಲ. ಸೊ ಅದು ಯೂರಿನಲ್ಲಿ ಕ್ಯಾಲ್ಶಿಯಮ್ ಜಾಸ್ತಿ ಇರುತ್ತೆ. ಕ್ಯಾಲ್ಶಿಯಮ್ ಜಾಸ್ತಿ ಇದೆ ಅಂತ ಅದಂತೆ ಲೈಕ್ ದೇ ಅಗ್ರಿಗೇಟ್ ಆ್ಯಂಡ್ ಫಾರ್ಮ್ ಕ್ರಿಸ್ಟಲ್, ಅದಾದಮೇಲೆ ಸ್ಟೋನ್ ಬರುತ್ತೆ. ಸೊ ನೀವೇ ಅಂತ ನೀರು ಚೆನ್ನಾಗಿ ಕುಡಿದ್ರೆ ಯೂರಿನ್ ಜಾಸ್ತಿ ಬರುತ್ತೆ, ಫ್ಲೋ ಜಾಸ್ತಿ ಇರುತ್ತೆ. ಫ್ಲೋ ಜಾಸ್ತಿ ಇರೋಂಥ ಕ್ಯಾಲ್ಶಿಯಮ್ ಅಗ್ರಿಗೇಟ್ ಆಗಿಲ್ಲ. ಸೊ ಅದಕ್ಕೆ ಕಿಡ್ನಿ ಸ್ಟೋನ್ಸು ಪ್ರಿವೆನ್ಷನ್ ಕಡಿಮೆ ಆಗುತ್ತೋ ನೀರು ಚೆನ್ನಾಗಿ ಕುಡಿದ್ರೆ. ಈ ಪೇಷಂಟ್ಸ್ಗೆ ಅವರಿಗೆ ಬೇರೆ ಪ್ರಾಬ್ಲಮ್ಸ್ ಇಲ್ಲ, ಕಿಡ್ನಿ ಫೇಲ್ಯೂರ್ ಇಲ್ಲ, ಹಾರ್ಟ್ ಪ್ರಾಬ್ಲಮ್ ಇಲ್ಲ, ಮತ್ತು ಕಿಡ್ನಿ ಸ್ಟೋನ್ಸು, ಕಿಡ್ನಿ ಫಂಕ್ಷನ್ ನಾರ್ಮಲ್, ಹಾರ್ಟ್ ಫಂಕ್ಷನ್ ನಾರ್ಮಲ್ ಅಂತೆ ನೀರು ಚೆನ್ನಾಗಿ ಕುಡಬೇಕು. ಸೊ ನಂಬರ್ ಒನ್ ಸಜೆಷನ್ ವಿ ವಿಲ್ ಗಿವ್ ಅಟ್ಲೀಸ್ಟ್ 2.5 to 3 liters ನೀರು. ನೀರಂತೆ ಲಿಕ್ವಿಡ್. ಸೊ ಲಿಕ್ವಿಡ್ ಕ್ಯಾನ್ ಬಿ ಎನಿಥಿಂಗ್, ಲೈಕ್ ಇಟ್ ಕ್ಯಾನ್ ಬಿ ಪ್ಯೂರ್ ವಾಟರ್, ಇಟ್ ಕ್ಯಾನ್ ಬಿ ಬಟರ್ ಮಿಲ್ಕ್, ಇಟ್ ಕ್ಯಾನ್ ಬಿ ಬಾರ್ಲಿ ವಾಟರ್, ಇಟ್ ಕ್ಯಾನ್ ಬಿ ಮೆನಿ ಅದರ್ ಜ್ಯೂಸ್ ಆ್ಯಂಡ್ ಆಲ್ ದೇ ಕ್ಯಾನ್ ಟೇಕ್. ಸೊ ಆಲ್ ಟುಗೆದರ್ ನಾನು ಹೇಳಿದೆ 3 liters ಮಿನಿಮಮ್ ಯು ಟೇಕ್ ಲಿಕ್ವಿಡ್, ಸೊ ದಟ್ ಸ್ಟೋನ್ ಫಾರ್ಮೇಷನ್ ಕಮ್ಮಿ ಆಗುತ್ತೆ. ಒಂದು ಸರಿ ಸ್ಟೋನ್ ಆದಮೇಲೆ ಅವ್ರ ಲೈಫೆಲ್ಲ ಸ್ಟೋನ್ ಬರುತ್ತೆ. ಸೊ ಇದು ಪ್ರಿವೆಂಟ್ ಮಾಡೋಕ್ಕೆ, ರಿಕರೆನ್ಸ್ ಪ್ರಿವೆಂಟ್ ಮಾಡೋಕ್ಕೆ ಒನ್ ಸಜೆಷನ್ ಈಸ್ ಟೇಕ್ ಮೋರ್ ವಾಟರ್. ಸೊ ನಂಬರ್ ಒನ್. ನಂಬರ್ ಟು ಅಂತೆ ಸ್ವಲ್ಪ ಕ್ಯಾಲ್ಶಿಯಮ್ ರಿಚ್ ಫುಡ್ಸು ಅದು ಸಜೆಸ್ಟ್ ಮಾಡ್ತೀನಿ. ಮಿಲ್ಕ್ ಬೇಸ್ಡ್, ಡೈರಿ ಬೇಸ್ಡ್ ಪ್ರಾಡಕ್ಟ್ಸು, ಗ್ರೀನ್ ಲೀಫಿ ವೆಜಿಟೇಬಲ್ಸು, ಸೊ ಸಮಥಿಂಗ್ ಲೈಕ್ ರೂಬಾಬ್, ಈ ಥರ ಫ್ರೂಟ್ಸು, ಬೀಟ್ರೂಟ್ಸು ಇದೆಲ್ಲ ಕಡಿಮೆ ಮಾಡಿ ಅಂತ ಕೇಳ್ತಾರೆ. ಅದರಲ್ಲಿ ಆಕ್ಸಲೇಟ್ ಅಂತ ಒಂದು ಕೆಮಿಕಲ್ ಇರುತ್ತೆ, ಅದು ಜಾಸ್ತಿ ಇರುತ್ತೆ. ಬಿಕಾಸ್ ಮೋಸ್ಟ್ ಆಫ್ ದ ಸ್ಟೋನ್ಸ್ ಆರ್ ಕ್ಯಾಲ್ಶಿಯಮ್ ಆಕ್ಸಲೇಟ್ ಸ್ಟೋನ್ಸ್. ಸೊ ಡೈಟಲ್ಲಿ ಕ್ಯಾಲ್ಶಿಯಮ್ ಕಮ್ಮಿ ಮಾಡಿ, ಅದು ಆಕ್ಸಲೇಟ್ ರಿಚ್ ಫುಡ್ಸ್ ಕಮ್ಮಿ ಮಾಡಿದರೆ, ನೀರು ಚೆನ್ನಾಗಿ ಕುಡಿದ್ರೆ ಸ್ಟೋನ್ ಫ್ರೀಕ್ವೆನ್ಸಿ ಕಮ್ಮಿ ಆಗುತ್ತೆ. ಬಟ್ ನೀರು ಚೆನ್ನಾಗಿ ಕುಡಬೇಕಂತೆ ನಿಮಗೆ ಕಿಡ್ನಿ ಫಂಕ್ಷನ್ ಚೆನ್ನಾಗಿರಬೇಕು, ಹಾರ್ಟ್ ಫಂಕ್ಷನು ಚೆನ್ನಾಗಿರಬೇಕು. ಸೊ ಅವರು ಕನ್ಸಲ್ಟ್ ಮಾಡಬೇಕು. ಕಿಡ್ನಿ ಡಾಕ್ಟರ್, ಹಾರ್ಟ್ ಡಾಕ್ಟರ್ ನೋಡಿದ್ರೆ ಎಲ್ಲ ಚೆನ್ನಾಗಿದೆ, ನೀವು ನೀರು ಕುಡಿ ಅಂತ ಓಕೆ. ಬಟ್ ಇಫ್ ದೆರ್ ಈಸ್ ಕಿಡ್ನಿ ಪ್ರಾಬ್ಲಮ್ ಇದೆ, ಹಾರ್ಟ್ ಪ್ರಾಬ್ಲಮ್ ಅಂತ ಅಷ್ಟು ನೀರು ಕೊಡೋಕ್ಕಾಗಿಲ್ಲ. ಸೊ ಸ್ವಲ್ಪ ರೆಸ್ಟ್ರಿಕ್ಷನ್ ಬೇಕಾಗತ್ತೆ. ಇಟ್ ಈಸ್ ರೂಲ್ ನಾಟ್ ಫಾರ್ ಎವ್ರಿ ಒನ್ ಸೇಮ್. ಸೊ ದ ರೂಲ್ ಡಿಫ್ರೆಂಟ್ ಫ್ರಮ್ people to people. If they don't have heart disease, kidney disease, ನೀರು ಚೆನ್ನಾಗಿ 3 liters minimum. But some people said 5 liters okay. So it's okay to take. If kidney function normal, ನೀವು ನೀರು 4 ಲೀಟರ್ ಕುಡಿದ್ರೆ 4 liters ಯೂರಿನ್ ಬರುತ್ತೆ. 3.5 to 4 liters. So it depends upon the other functions. Organ functions are very important. So ಅದು ನೋಡಬೇಕು. ಎಸ್ ಡಾಕ್ಟರ್, ಇನ್ನು ಈಗ ಬಿ ಪಿ ಮತ್ತು ಡಯಾಬಿಟೀಸಿಂದ ಕಿಡ್ನಿ ಡ್ಯಾಮೇಜ್ ಹೋಗಿದೆ, ಅದು ಡಿಟೆಕ್ಟ್ ಆಗಿದೆ. ನೀವು ಹೇಳ್ದಂಗೆ 30%, 40%, ಇವನ್ 50-60%ಗೆ ಡಿಟೆಕ್ಟ್ ಆದಾಗ ಅದಕ್ಕೆ ಚಿಕಿತ್ಸೆ ಏನು ಡಾಕ್ಟರ್? ಅಂದರೆ ಎಲ್ರಿಗೂ ಡಯಾಲಿಸಿಸ್ ಅವಶ್ಯಕತೆ ಇರುತ್ತಾ? ಯಾವ ರೀತಿ ಅದಕ್ಕೆ ಚಿಕಿತ್ಸೆ ಕೊಡಲಾಗುತ್ತೆ? ಸೊ ನಾರ್ಮಲಿ ಕಿಡ್ನಿ ಫಂಕ್ಷನ್, ಸೊ ದೇರ್ ಆರ್ ಸ್ಟೇಜಸ್ ಆಫ್ ದ ಕಿಡ್ನಿ ಫೇಲ್ಯೂರ್. ಕ್ರಾನಿಕ್ ಕಿಡ್ನಿ ಡಿಸೀಸ್, ದೇರ್ ಆರ್ 5 stages. ನಾರ್ಮಲ್ ಇದಂತ ಲೈಕ್ 90% ಅಬೌವ್ ವಿ ಕನ್ಸಿಡರ್ ಎಸ್ ಎ ನಾರ್ಮಲ್, 60 to 90% ಸ್ಟೇಜ್ 3. ಸೊ 15 to 30 to 60% something like a stage 3, and then we have less than 15 to 30% stage 4, less than 15% stage 5. ಸೊ ಎಲ್ಲರಿಗೂ ಸ್ಟೇಜ್ 5 ಆದಮೇಲೆ ಸೊ ಸಿಮ್ಟಮ್ಸ್ ಬರುತ್ತೆ. ಸೊ ಸಿಮ್ಟಮ್ಸ್ ಬರೋದಂತ ಅವರಿಗೆ ಹಸುವಾಗ್ತಾ ಇಲ್ಲ, ವಾಂತಿ ಸೆನ್ಸೇಷನ್ ಬರುತ್ತೋ, ಖಾಲಿಯಲ್ಲಿ ಊತ ಬರ್ತಾ ಇದೆ, ಯೂರಿನ್ ಚೆನ್ನಾಗಿ ಹೋಗ್ತಾ ಇಲ್ಲ, ಕಮ್ಮಿ ಆಗಿತ್ತು. ಸೊ ಇದು ಲಾಸ್ಟ್ ಸ್ಟೇಜ್ ಆಫ್ ಕಿಡ್ನಿ ಫೇಲ್ಯೂರ್, ಕಾಲ್ಡ್ ಎಸ್ CKD ಸ್ಟೇಜ್ 5, ಕ್ರಾನಿಕ್ ಕಿಡ್ನಿ ಸ್ಟೇಜ್ 5. ಈ ಸ್ಟೇಜಲ್ಲಿ ಮೋಸ್ಟ್ ಆಫ್ ದ ಪೇಷಂಟ್ಸ್ಗೆ ಡಯಾಲಿಸಿಸ್ ಅಂತ ಬೇಕಾಗುತ್ತೆ. ಬಿಕಾಸ್ ಒನ್ ದ ಕಿಡ್ನಿ ಫಂಕ್ಷನ್ ಲೆಸ್ ದ್ಯಾನ್ 15%, ಅವ್ರ ಲೈಫ್ ನಾರ್ಮಲ್ಲಿ ಹೋಗಿಲ್ಲ. ಸೊ ಅವ್ರಿಗೇನಂತೆ, ಸೊ ಮೋಸ್ಟ್ಲಿ ಡಯಾಲಿಸಿಸ್ಸು ಆ ಸ್ಟೇಜಲ್ಲಿ ಬೇಕಾಗತ್ತೆ. ಸೊ ನಾರ್ಮಲಿ ಐ ಸಿ ದ ಪೇಷಂಟ್ ಓವರ್ ಆಲ್. ನಾನು ಒಂದೇ ಟೆಸ್ಟೇ ನೋಡಿಲ್ಲ, ಪೇಷಂಟ್ ಕಂಡೀಷನ್ ನೋಡ್ತೀನಿ. ಕೆಲವರಿಗೆ ಹಿಮೋಗ್ಲೋಬಿನ್ ಕಮ್ಮಿ ಇದೆ, ಸೊ ಅವರಿಗೆ ತುಂಬ ಊತ ಇದೆ, ಸೊ ಲಂಗ್ಸಲ್ಲಿ ನೀರಿದೆ, ಉಸಿರಾಡಿಗೆ ಆಗ್ತಾಯಿಲ್ಲ, ಸೊ ಉಸಿರಾಡಿಗೆ ಕಷ್ಟ ಇದೆ, ನೈಟ್ ಟೈಮ್ ಬ್ರೀತಿಂಗ್ ಪ್ರಾಬ್ಲಮ್ ಬರ್ತದೆ. ಈ ಸ್ಟೇಜಲ್ಲಿ ಸೊ ಎಲ್ಲರಿಗೂ ಡಯಾಲಿಸಿಸ್ಸು ಬೇಕಾಗುತ್ತೆ. ಸೊ ಡಯಾಲಿಸಿಸ್ ಮಾಡಿದರೆ ಸೊ ಇದೆಲ್ಲ ಸ್ವಲ್ಪ ರಿಮೂವ್ ಮಾಡೋಕ್ಕಾಗುತ್ತೆ, ಟಾಕ್ಸಿನ್ಸ್ ಎಲ್ಲ ರಿಮೂವ್ ಮಾಡೋಕ್ಕಾಗುತ್ತೆ ಡಯಾಲಿಸಿಸಲ್ಲಿ. ಡಯಾಲಿಸಿಸ್ ಮತ್ತು ಏನು, ಸೊ ಆರ್ಟಿಫಿಷಿಯಲ್ ಕಿಡ್ನಿ ಹಾಕಿ, ಮೆಷಿನ್ ಹಾಕಿ, ಸೊ ಇದೆಲ್ಲ ಟಾಕ್ಸಿನ್ಸು, ವಾಟರು ಆರ್ಟಿಫಿಷಿಯಲ್ ಕಿಡ್ನಿ ಥ್ರೂ ಆರ್ಟಿಫಿಷಿಯಲ್ ಕಿಡ್ನಿ ರಿಮೂವ್ ಆಗುತ್ತೆ. ಸೊ ಇದೇನೇ ಡಯಾಲಿಸಿಸ್ ಪ್ರಾಸೆಸ್ಸು. ನಾರ್ಮಲಿ ಡಯಾಲಿಸಿಸ್ ಸ್ಟಾರ್ಟ್ ಆದಮೇಲೆ ಸೊ ಅಟ್ಲೀಸ್ಟ್ ವೀಕ್ಲಿ 2 or 3 times we have to clean their blood so that we keep the toxins below like the
ಎಕ್ಸ್ಪೆಕ್ಟೆಡ್ ಲೆವೆಲ್ಸ್ ಆ್ಯಂಡ್ ದೆನ್ ಆಲ್ಸೋ ವಾಟರ್ ನೀರು ಜಾಸ್ತಿ ಇದ್ದಂಥ ಬಾಡಿಯಲ್ಲಿ ಅದು ಯೂರಿನಲ್ಲಿ ಹೋಗಿಲ್ಲ. ಸೊ ಅದು ರಿಮೂವ್ ಮಾಡೋಕ್ಕೆ ಇದೇ ಅವಶ್ಯಕತೆ ಇದೆ. ಬಟ್ ಡಯಾಲಿಸಿಸ್ ಅಂತ ಸ್ಟೇಜ್ 4 ಸ್ಟೇಜ್ 5 ಕಿಡ್ನಿ ಡಿಸೀಸಲ್ಲಿ ಬೇಕಾಗುತ್ತೆ. ನಾರ್ಮಲಿ ಸ್ಟೇಜ್ 5 ಆದಮೇಲೆ ಸೊ ಮೋಸ್ಟ್ ಆಫ್ ದ ಪೀಪಲ್ ವಿಲ್ ರಿಕ್ವೈರ್ ಡಯಾಲಿಸಿಸ್. ಓಕೆ ಡಾಕ್ಟರ್, ಇನ್ನು ಈ ಕಿಡ್ನಿ ಟ್ರಾನ್ಸ್ಪ್ಲಾಂಟ್ ಮಾಡುವಂಥದ್ದು ಇದು ಯಾವ ಹಂತದಲ್ಲಿ ಮಾಡಲಾಗುತ್ತೆ? ಈಗ ನಿಮ್ಮ ಸೆಂಟರಲ್ಲಿ ಕೂಡ ಹಲವಾರು ಪೇಷಂಟ್ಸ್ಗೆ ನೀವು ಕಿಡ್ನಿ ಟ್ರಾನ್ಸ್ಪ್ಲಾಂಟ್ ಮಾಡ್ತೀರಾ. ಸೊ ಅದು ಹೇಗೆ ಚೇಂಜ್ ಮಾಡುತ್ತೆ ಕಿಡ್ನಿ ಫಂಕ್ಷನಿಂಗ್ ಮತ್ತು ಓವರಾಲ್ ಹೆಲ್ತ್ ಆಗಿರಬಹುದು, ಅದರ ನಂತರ ಯಾವ ರೀತಿ ಫಂಕ್ಷನ್ ಆಗುತ್ತೆ ಡಾಕ್ಟರ್? ಕಿಡ್ನಿ ಟ್ರಾನ್ಸ್ಪ್ಲಾಂಟೇಷನ್ ಈಸ್ ಲೈಫ್ ಫಾರ್ ಆಲ್ ಕಿಡ್ನಿ ಫೇಲ್ಯೂರ್ ಪೇಷಂಟ್ಸ್. ಅಂದರೆ ಕ್ರಾನಿಕ್ ಕಿಡ್ನಿ ಡಿಸೀಸ್ ಪೇಷಂಟ್ಸ್ಗೆ ಕಿಡ್ನಿ ಟ್ರಾನ್ಸ್ಪ್ಲಾಂಟೇಷನ್ ಬೇಕಾಗುತ್ತೆ. ಒಂದು ಸರಿ ಕಿಡ್ನಿ ಫೇಲ್ ಆದಮೇಲೆ ಸ್ಟೇಜ್ 5 ಬಂದಮೇಲೆ ಡಯಾಲಿಸಿಸ್ ಸ್ಟಾರ್ಟ್ ಆಗುತ್ತೆ. ಫಸ್ಟು ಡಯಾಲಿಸಿಸ್ ಸ್ಟಾರ್ಟ್ ಆದಮೇಲೆ ಅವರಿಗೆ ಸೊ ನಾನು ಸಜೆಸ್ಟ್ ಮಾಡ್ತೀನಿ, ಸೊ ಪೇಷಂಟ್ ಏಜ್ 18 ಇಯರ್ಸ್ ಆ್ಯಂಡ್ ಅಬೋ ಆ್ಯಂಡ್ ದೆನ್ ಲೆಸ್ ದೆನ್ 65 ಇಯರ್ಸ್ ಏಜ್ ಇದ್ದಂತೆ ಅವರಿಗೆ ಬೇರೆ ಕಾರಣ ಇಲ್ಲ, ಬೇರೆ ಆರ್ಗನ್ಸ್ ಎಲ್ಲ ಚೆನ್ನಾಗಿದಂತೆ. ಸೊ ನಮ್ಮೆಲ್ಲ ಪೇಷಂಟಿಗೆ ನೀವು ಕಿಡ್ನಿ ಟ್ರಾನ್ಸ್ಪ್ಲಾಂಟ್ ಮಾಡ್ಕೊಂಡು ನೀವು ಚೆನ್ನಾಗಿರ್ತಾರೆ. ಸೊ ಕಿಡ್ನಿ ಟ್ರಾನ್ಸ್ಪ್ಲಾಂಟೇಷನ್ ಅದು ಏನೋ, ಸೊ ಅವರು ಫ್ಯಾಮಿಲಿಯಲ್ಲಿ ಯಾರು ಕಿಡ್ನಿ ಡೊನೇಟ್ ಮಾಡಿದರೆ ಅವರಿಗೆ ಕಿಡ್ನಿ ಹಾಕಿದರೆ ಒಂದು ಕಿಡ್ನಿ, ಸೊ ದ್ಯಾಟ್ ವಿಲ್ ಫಂಕ್ಷನ್ ನಾರ್ಮಲ್ಲಿ ಆ್ಯಂಡ್ ದೆನ್ ಡಯಾಲಿಸಿಸ್ ಸ್ಟಾಪ್ ಆಗುತ್ತೆ. ಸೊ ಇದು ಕಿಡ್ನಿ ಟ್ರಾನ್ಸ್ಪ್ಲಾಂಟೇಷನ್ ವಿ ಸಜೆಸ್ಟ್ ಓನ್ಲಿ ವೆನ್ ದ ಪೇಷಂಟ್ ರಿಕ್ವೈರ್ಸ್, ವೆನ್ ದ ಪೇಷಂಟ್ ಫಂಕ್ಷನ್ ಈಸ್ ಕಿಡ್ನಿ ಫಂಕ್ಷನ್ ಈಸ್ ಲೆಸ್ ದ್ಯಾನ್ 15%. But it is not rule for everyone. Some patients we suggest little early also, especially younger age group, if they are in reproductive age group, they want form family and all, because kidney function is down to 15% below. Most of the patients who are young, married and all, they will not have children. It can be either female or male. So once you do the kidney transplantation ಆದಮೇಲೆ ಅವರಿಗೆ ಪ್ರೆಗ್ನೆನ್ಸಿ ಆಗುತ್ತೋ ಮತ್ತು ಚಿಲ್ಡ್ರನ್ ಆಗುತ್ತೋ. ಸೊ ಆ ಸ್ಟೇಜಲ್ಲಿ ವಿ ವಿಲ್ ಸಜೆಸ್ಟ್ ಸ್ಟೇಜ್ 4 ಸ್ವಲ್ಪ ಕಿಡ್ನಿ ಟ್ರಾನ್ಸ್ಪ್ಲಾಂಟೇಷನ್ ಮಾಡ್ಬೋದು. ಎಸ್ಪೆಷಲಿ ಚಿಲ್ಡ್ರನಲ್ಲಿ ಬೇಗ ಮಾಡ್ತೀರಿ. ಕಿಡ್ನಿ ಫಂಕ್ಷನ್ 20% 25% ಇದೆ ಅಂತ ಸಜೆಸ್ಟ್ ಮಾಡ್ತೀನಿ. ಬಿಕಾಸ್ ಅವ್ರಿಗೇನಂತೆ ಕ್ಯಾಚಪ್ ಗ್ರೋತ್ ಅಂತ ಇರುತ್ತೆ. ಬಿಕಾಸ್ ಕಿಡ್ನಿ ಫೇಲ್ಯೂರ್ ಆದಮೇಲೆ ಗ್ರೋತ್ ಆಗಿಲ್ಲ ಕೆಲವರಿಗೂ, ಶಾರ್ಟ್ ಸ್ಟೇಜಲ್ಲಿ ಇರುತ್ತೆ ಅವರು. ಕಂಪೇರ್ಡ್ ಟು ಅದರ್ ಚಿಲ್ಡ್ರನ್ ಇನ್ ದ ಫ್ಯಾಮಿಲಿ ದೇ ಆರ್ ಶಾರ್ಟ್ ಬಿಕಾಸ್ ದ ಬೋನ್ಸ್ ಗೆಟ್ ಎಫೆಕ್ಟೆಡ್ ಬಿಕಾಸ್ ಆಫ್ ದಿ ಸಿವಿಯರ್ ಕಿಡ್ನಿ ಫೇಲ್ಯೂರ್. ಸೊ ವಿ ಸಜೆಸ್ಟ್ ದಮ್ ಟು ಗೋ ಫಾರ್ ಅರ್ಲಿ ಟ್ರಾನ್ಸ್ಪ್ಲಾಂಟೇಷನ್ ಮಾಡಬೇಕು. ಡಾಕ್ಟರ್, ಕೊನೆಯದಾಗಿ ವರ್ಲ್ಡ್ ಕಿಡ್ನಿ ಡೇ ದಿನದಂದು ಏನು ಹೇಳ್ತೀರಾ ವೀಕ್ಷಕರಿಗೆ? ಏನು ಅಡ್ವೈಸ್ ಕೊಡ್ತೀರಾ ಕಿಡ್ನಿ ಹೆಲ್ತ್ ಬಗ್ಗೆ ಆಗಿರ್ಬೋದು? ಮತ್ತು ಟೆಸ್ಟ್ಗಳನ್ನು ಹೇಳಿದ್ರಿ, ಅದೆಲ್ಲವೂ ಕೂಡ ಏನು ಅಡ್ವೈಸ್ ಮಾಡ್ತೀರಿ ನಮ್ಮ ವೀಕ್ಷಕರಿಗೆ? Okay, so as a kidney specialist, so my recommendations to the public basically ನಿಮಗೆ ಬಿ ಪಿ ಇದೆ, ಶುಗರ್ ಇದಂತೆ ಆ್ಯನ್ಯುವಲ್ ಚೆಕಪ್ ಮಾಡಬೇಕು. ಸೊ ಆ್ಯನ್ಯುವಲ್ ಚೆಕಪ್ ಅಂತ ಬ್ಲಡ್ ಶುಗರ್ ಕಂಟ್ರೋಲ್ ಈ ಥರ ಇದೆ. ಸೊ ಮತ್ತು ಏನು ಕಿಡ್ನಿ ಡ್ಯಾಮೇಜ್ ಇದೆ ಅಂದರೆ ಯೂರಿನ್ ಟೆಸ್ಟ್ ಮಾಡಿದರೆ ಗೊತ್ತಾಗುತ್ತೆ, ಪ್ರೋಟೀನ್ ಟೆಸ್ಟ್, ಯೂರಿನ್ ಪ್ರೋಟೀನ್, ಮತ್ತು ಒಂದು ಕ್ರಿಯಾಟಿನಿನ್ ಟೆಸ್ಟು. ಸೊ ಮತ್ತು ಬೇಕಂತ ಒಂದು ಅಲ್ಟ್ರಾಸೌಂಡ್ ಸ್ಕ್ಯಾನಿಂಗ್ ಅಷ್ಟು ಬೇಕಾಗಿಲ್ಲ. ಬಟ್ ಯೂರಿನ್ ಟೆಸ್ಟು, ಒಂದು ಬ್ಲಡ್ ಟೆಸ್ಟು ಮಾಡಿದರೆ ಗೊತ್ತಾಗುತ್ತೆ ನಿಮಗೆ ಕಿಡ್ನಿ ತೊಂದರೆ ಏನಿದೆ. ದಿ ಆ್ಯನ್ಯುವಲ್ ಚೆಕಪ್ ಮಾಡಬೇಕು. ಮತ್ತು ಶುಗರ್ ಕಂಟ್ರೋಲ್ ಚೆನ್ನಾಗಿರಬೇಕು. ಎಷ್ಟು ಚೆನ್ನಾಗಿರ್ಬೇಕಂತೆ ಒಂದು ಶುಗರ್ ಕಂಟ್ರೋಲ್ ಟೆಸ್ಟ್ ಇದೆ, HbA1c ಅಂತ ಕೇಳ್ತಾರೆ. ಅದೇ ಲೆಸ್ ದ್ಯಾನ್ 7% ಇದಂತೆ ಕಂಟ್ರೋಲ್ ಇಸ್ ಗುಡ್. ಸೊ ಇಫ್ ದ ಕಂಟ್ರೋಲ್ ಇಸ್ ಗುಡ್, ದ ಡ್ಯಾಮೇಜ್ ಟು ದ ಕಿಡ್ನೀಸ್ ವಿಲ್ ಬಿ ಲೆಸ್. ನೆಕ್ಸ್ಟ್ ಅಂತ ಬಿ ಪಿ. ಸೊ ಬ್ಲಡ್ ಪ್ರೆಷರ್ ಕಂಟ್ರೋಲು ಚೆನ್ನಾಗಿ ಇರಬೇಕು. ಸೊ ನಾರ್ಮಲ್ ಬ್ಲಡ್ ಪ್ರೆಷರ್ ಲೈಕ್ ಕಿಡ್ನಿ ಪೇಷಂಟ್ಸಲ್ಲಿ ಬಿ ಪಿ ಇದಂತೆ ಬಿ ಪಿ ಶುಡ್ ಬಿ ಲೆಸ್ ದ್ಯಾನ್ 130 ಆ್ಯಂಡ್ ದೆನ್ ಅಪರ್ ಒನ್ ಎಸ್ ಸಿಸ್ಟೋಲಿಕ್ ಬ್ಲಡ್ ಪ್ರೆಷರ್. ಡಯಾಸ್ಟೋಲಿಕ್ ಬ್ಲಡ್ ಪ್ರೆಷರ್ ಲೆಸ್ ದ್ಯಾನ್ 80 ಅಂತ ಟಾರ್ಗೆಟ್ ಇದೆ ನಮಗೆ. ಈ ಥರ ಬ್ಲಡ್ ಪ್ರೆಷರ್ ಕಂಟ್ರೋಲ್ ಮಾಡಿದರೆ ಯೂಸಿಂಗ್ ಮೆಡಿಕೇಷನ್ಸು, ಡೈಟು, ಸಾಲ್ಟ್ ರೆಸ್ಟ್ರಿಕ್ಷನ್ಸ್ ಎಲ್ಲ ಮಾಡಿ, ಸೊ ದ ಕಿಡ್ನಿ ಫಂಕ್ಷನ್ ವಿಲ್ ಬಿ ಗುಡ್ ಆ್ಯಂಡ್ ಇಟ್ ವಿಲ್ ನಾಟ್ ಡ್ಯಾಮೇಜ್ ದ ಕಿಡ್ನೀಸ್ ಸೋ ಮಚ್. ಓಕೆ, ಸೊ ದೆನ್ ರೆಗ್ಯುಲರ್ ಸ್ಕ್ರೀನಿಂಗ್ ಯು ಹ್ಯಾವ್ ಟು ಡೂ. ಆ್ಯಂಡ್ ನೆವರ್ ಎವರ್ ಸ್ಕಿಪ್ ಮೆಡಿಕೇಷನ್ಸ್. ಸೊ ಅವರಿಂದ ಕೆಲವರು ಏನಂತ ಸ್ಕಿಪ್ ಮಾಡ್ತಾರೆ, ಶುಗರ್ ಟ್ಯಾಬ್ಲೆಟ್ಸ್ ಎಲ್ಲ ಸ್ಕಿಪ್ ಮಾಡ್ತಾರೆ, ದೇ ಡೋಂಟ್ ಟೇಕ್ ರೆಗ್ಯುಲರ್ಲಿ. ಸೊ ಬಿ ಪಿ ಮಾತ್ರ ಆಲ್ಸೋ they will not take regularly. Few days they will stop. So that is not good. Don't skip medications. So you will have uncontrolled sugars and uncontrolled BP ante kidney damage fast agutte. So idi like, so don't ignore tests. ಟೆಸ್ಟ್ ಮಾಡಿದ್ರಲ್ಲ ನೀವು, ಕಿಡ್ನಿ ಟೆಸ್ಟ್ ಮಾಡಿದರೆ ಯೂರಿನಲ್ಲಿ ಪ್ರೋಟೀನ್ ಬರ್ತಾ ಇದೆ, ಕ್ರಿಯಾಟಿನ್ ಸ್ವಲ್ಪ ಮೇಲೆ ಇದೆ. ಸೊ ಇದು ಇಗ್ನೋರ್ ಮಾಡಬಾರ್ದು. ಸೊ ನೀವು ಇಮಿಡಿಯೇಟ್ಲಿ ಗೋ ಟು ನೆಫ್ರಾಲಜಿಸ್ಟ್ ಅವ್ರ ಹತ್ರ ಮೀಟ್ ಮಾಡಿದ್ರೆ, ಸೊ ವಿ ವಿಲ್ ಹ್ಯಾವ್ ಸಮ್ ವೇಸ್ ಆಫ್ ಡೂಯಿಂಗ್ ಡಯಟ್ ಕಂಟ್ರೋಲ್, ಶುಗರ್ ಕಂಟ್ರೋಲ್, ಬಿ ಪಿ ಕಂಟ್ರೋಲ್. ದೆರ್ ಆರ್ ಸಮ್ ಮೆಡಿಕೇಷನ್ಸ್ ಕ್ಯಾನ್ ಬಿ ಯೂಸ್ ಟು ಸ್ಲೋ ಡೌನ್ ದ ಡ್ಯಾಮೇಜ್ ಟು ದ ಕಿಡ್ನೀಸು. ಇದೆಲ್ಲ ನೆಫ್ರಾಲಜಿಸ್ಟು ಯೂಶ್ವಲಿ
we will do it. So these are the general precautions. And then good health in the sense that if you are overweight, reduce your weight by doing exercises. Diet, so diet ಏತಂತ balanced diet ತಗೋಬೇಕು. So some people are taking unnecessarily lot of detox foods and all. So those are all not good. Detox can be harmful to the kidneys also. Too much is not good. So anything you have to balance. Too less and too much is not good. So balanced diet to healthy lifestyle. Healthy lifestyle ಏನು ಅಂತ sedentary life is not good. You should go for good exercises. Target your weight. So ಈ ಥರ body habits. So unnecessary medications, over counter the pills, so too much smoking, alcohol. So these are the things we tell them to limit or stop. If there is risk is high, I tell them to stop. If the risk is not so much, maybe once in a while is okay, but not regular way. At least once in 3 months. So physician ಹತ್ರ ಒಂದು ಸರಿ ತೋರಿಸ್ಕೊಂಡು ಶುಗರ್ ಬಿ ಪಿಗೆ ಆ್ಯಂಡ್ ಕಿಡ್ನಿ ಫಂಕ್ಷನ್ಗೆ ನೆಫ್ರಾಲಜಿಸ್ಟ್ಗೆ ಒಂದು ಸರಿ ತೋರಿಸ್ಕೊಂಡು 3 to 4 months visits are very important to maintain the good health and good kidney function. So every patient, I suggest that come every 3 months or 4 months and do the test, do the blood check, blood sugar test, and then kidney function test, and see the medicines what you are giving is they are appropriate. Sometimes I might stop some medicines, so I might add some medicines. So that depends upon the nephrologist and physicians. So they should come regularly, check up ಮಾಡಬೇಕು. ಎಸ್, ಥ್ಯಾಂಕ್ ಯು ಸೋ ಮಚ್ ಡಾಕ್ಟರ್. ಸಾಕಷ್ಟು ಮಾಹಿತಿಯನ್ನು ಹಂಚ್ಕೊಂಡ್ರಿ ನಮ್ಮ ಜೊತೆ. Thank you. ಧನ್ಯವಾದ ನಿಮಗೆ. Thank you so much. ಎಸ್, ಇನ್ನು ಡಾಕ್ಟರನ್ನ ನೇರವಾಗಿ ಭೇಟಿ ಮಾಡೋದಕ್ಕೆ ಅಡ್ರೆಸ್ ಪ್ಲೇಟ್ ಇಂತಿದೆ: ಕಾವೇರಿ ಹಾಸ್ಪಿಟಲ್, ಮಾರತ್ಹಳ್ಳಿ, ಬೆಂಗಳೂರು. ದೂರವಾಣಿ ಸಂಖ್ಯೆ 080 4180 4180. ಇದಾಗಿತ್ತು ಇವತ್ತಿನ ನಿಮ್ಮ ಡಾಕ್ಟರ್. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ TV9.